ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವು ನಮ್ಮ ಫ್ಯಾಮಿಲಿಗೆ ಅವಮಾನ ಮಾಡೋದನ್ನ SKR ಬೇಕಾದ್ರೂ ಮರಿಬಹುದು, ಪ್ರತಾಪ್ ಬೇಕಾದ್ರೂ ಮರಿಬಹುದು, ಯಾರು ಬೇಕಾದ್ರೂ ಮರಿಬಹುದು, ಆದ್ರೆ ನಾನ್ ಮಾತ್ರ ಮರೆಯಲ್ಲ. ನನ್ನ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದೀನಿ, ನೆನ್ಪಿಟ್ಕೊಳ್ಳಿ. ಅಯ್ಯೋ ಭಯ ಆಗ್ತಾ ಇದೆ. ಹೇಳಪ್ಪ ಚಕ್ರಪಾಣಿ, ಮೇಡಮ್ ನಿಮ್ ಮುಂದೆನೆ ಧಮಕಿ ಆಗ್ತಾ ಇದಾರೆ. ಹೌದು, ಹಂಗೆ ಅನ್ಕೊಳ್ಳಿ. ಒಳ್ಳೆಯವ್ರ ಧಮಕಿ ಹಾಕೋದ್ಕು ಕೆಟ್ಟವ್ರ ಧಮಕಿ ಹಾಕೋದ್ಕು ವ್ಯತ್ಯಾಸ ಇದೆ ಅಲ್ವಾ? ಮೇಡಮ್, ನಾಳೆ ಏನಾದ್ರೂ ತೊಂದರೆ ಆದ್ರೆ ಏನ್ ಮೇಡಮ್ ಮಾಡೋದು? ಅವ್ರನ್ನ ಆ ಕಡೆ ಕರ್ಕೊಂಡೋಗಿ ಅವ್ರಿಗೂ ಇದಕ್ಕೂ ಯಾವ್ದು ಸಂಬಂಧ ಇಲ್ಲ ಅಂತ ಹೇಳ್ತಾ ಇದೀರಲ್ವಾ? ಅದೇ ತರ ನಮ್ಮನ್ನು ಕರ್ಕೊಂಡೋಗಿ ಅದಕ್ಕೂ ನಮಗೂ ಯಾವ್ದು ಸಂಬಂಧ ಇಲ್ಲ ಅಂತ ಹೇಳ್ತೀವಿ. ನಾವು ಲೀಗಲ್ ಆಗಿ ಮೂವ್ ಮಾಡಕ್ ಮುಂಚೆ ಒಂದು ಕ್ಲಾರಿಟಿ ಬೇಕಾಗಿತ್ತು. ಅದಕ್ಕೋಸ್ಕರನೇ ಇವ್ರನ್ನ ಕರೆದು ಮಾತಾಡ್ಸಿದ್ದು. ಈಗ ಕ್ಲಿಯರ್ ಆಯ್ತು. ಇದಕ್ಕೂ ಮೇಲೆ ನಾವ್ ಏನ್ ಮಾಡ್ಬೇಕೋ ಮಾಡ್ಕೋತೀವಿ. ನೀವೆಲ್ಲ ಇಲ್ಲಿಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ರಾಜ್, ಒಂದ್ ಕಂಪ್ಲೇಂಟ್ ಕೊಟ್ಬಿಡ. ಪ್ಲೀಸ್, ಬರ್ತೀವಿ. ಬನ್ನಿ ರಾಜ್, ರೆಡಿ ಹೋಗೋಣ. ಅಣ್ಣ, ನಂಗೆ ಸ್ವಲ್ಪ ಸ್ಟೇಷನಲ್ಲಿ ಕೆಲಸ ಇದೆ, ನಾನು ಬರ್ತೀನಿ. ಅಣ್ಣ, ನಮ್ಮನ್ನ ಇಲ್ಲಿ ಬರಕ್ಕೆ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋಗ್ತಾ ಇದಾರಲ್ಲ, ಏನ್ ಆಟ ಆಡ್ತಾ ಇದಾರಾ? ಆಟ ಅಲ್ಲಪ್ಪ, ಇವಳು ನಮಗ್ ಕಾಟ ಕೊಡ್ಬೇಕು ಅಂತಾನೆ ಹೋಗ್ತಾ ಇದ್ದಾಳೆ. ನಾವೆಲ್ಲರೂ ಹುಷಾರಾಗಿರ್ಬೇಕು. ಅಣ್ಣ, ಇವಳಿಂದ ಏನಣ್ಣ ಮಾಡ್ಕೊಳಕ್ಕಾಗುತ್ತೆ ನಮ್ಮನ್ನ? ನೀವ್ ಒಳ್ಳೆ ಅವಳನ್ನ ಸಾಮಾನ್ಯ ಅಂತ ಲೆಕ್ಕಾಚಾರ ಹಾಕ್ಬಿಡಪ್ಪ. ಈ SKR ಆದ್ರೂ ನಂಬೋದು. ಇವಳೊಂಥರ ಮಿಂಚು ಗುಡುಗಿದ್ದಂಗೆ, ಯಾವಾಗ ಗುಡುಗ್ತಾಳೆ ಯಾವಾಗ ಮಿಂಚ್ತಾಳೆ ಒಂದೂ ಗೊತ್ತಾಗೋದಿಲ್ಲ. ನೋಡ್ದ ಅವಳು ಮಾತಿನ ವರ್ಷನ. ನಾನು ಮೇಲ್ನೋಟಕ್ಕೆ ತಮಾಷೆ ಮಾಡಿದ್ರು ಒಳಗಡೆ ಇವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ. ಅದೇ ನಿಮ್ಮ ಅಣ್ಣನ ಗುಣ. ನೋಡಯ್ಯ, ಈ ಮದ್ವೆ ವಿಷಯನೆಲ್ಲ ಬಿಟ್ಟಾಕ್ಬಿಡು. ನಾನು ಹಿಂದೆ ಮುಂದೆ ಓಡಾಡ್ತಾ ಇರ್ಬೇಕು. ಇವ್ರ ಬಗ್ಗೆನೇ ಗಮನ ಕೊಡ್ಬೇಕು ನೀನು. ಸರಿ ಅಣ್ಣ. ಆ ಪ್ರತಾಪ ಇದಾನಲ್ಲ, ನೋಡೋದಕ್ಕೆ ಟುಸ್ ಪಟಾಕಿ, ಆದ್ರೆ ಯಾವಾಗ ಸಿಡಿತಾನೆ ಅಂತಾನೆ ಗೊತ್ತಾಗೋದಿಲ್ಲ.